ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಈಸಿಯಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾವು ಒಂದು ಅರ್ಧ ತೆಂಗಿನ ತುರಿ ಮತ್ತು ಒಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ರೇಷನ್ ಅಕ್ಕಿನ ನಾನು ಒಂದು 4 ಗ್ಲಾಸ್ ಆಗುವಷ್ಟು ನೆನೆಸಿಟ್ಟಿದ್ದೀನಿ. ಒಂದು 8 hours ಆದರೂ ನೆನೆಸಿಡಬೇಕು. ಇದಕ್ಕೆ ನಾವೀಗ ಮಿಕ್ಸಿ ಜಾರಿಗೆ ಮೊದಲಿಗೆ ಅರ್ಧ ಅಕ್ಕಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಮಿಕ್ಕಿರುವ ಅನ್ನ ಇರುತ್ತಲ್ವ, ನಾವು ಅನ್ನ ಮಾಡಿರ್ತೀವಲ್ಲ ಆ ಅನ್ನವನ್ನು ಸ್ವಲ್ಪ 1 ಕಪ್ಪಿನಷ್ಟು ತೆಗೆದುಕೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ಇದಕ್ಕೆ ಹಾಕಬೇಕು. ಮತ್ತು ಒಂದು ಅರ್ಧ ತೆಂಗಿನ ತುರಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಲ್ಲಿಂದ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮತ್ತು ಒಂದು 2 ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕು. ಒಂದು ಚಿಕ್ಕ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರು ಹಾಕಬೇಕು. ಈಗ ತುಂಬ ತೆಳುವೂ ಆಗಬಾರ್ದು, ಈ ರೀತಿಯಾಗಿ ಬರಬೇಕು. ಈ ರೀತಿ ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅದೇ ಥರ ಸೇಮ್ ಅದೇ ರೀತಿಯಲ್ಲಿ ಇನ್ನೂ ಅರ್ಧ ಬಾಕಿ ಇದ್ದಂತಹ ಅಕ್ಕಿಯನ್ನು ಮತ್ತು ಅನ್ನವನ್ನು ಮತ್ತು ಬಾಕಿ ಇರುವ ತೆಂಗಿನ ತುರಿಯನ್ನು ಹಾಕಿ ಸೇಮ್ ಅದೇ ಥರ ಉಪ್ಪನ್ನು ಸೇರಿಸಿ 2 ಗ್ಲಾಸ್ ಚಿಕ್ಕ ಕಪ್ಪಲ್ಲಿ 2 ಗ್ಲಾಸ್ ನೀರನ್ನು ಅದಕ್ಕೆ ಹಾಕಿ ಸೇಮ್ ಅದೇ ಥರ ರುಬ್ಕೊಳ್ಳಿ. ಇದನ್ನ 2 ಸತಿಯಾಗಿ ಮಾಡಿದ್ದೀನಿ ನೋಡಿ. ಈಗ ಸೇಮ್ ಅದೇ ಥರ ರುಬ್ಕೊಳ್ಬೇಕು. ಈಗ ಬ್ಯಾಟರ್ ರೆಡಿ ಆಯಿತು. ಈ ರೀತಿಯಾಗಿ ಬರಬೇಕು ನೋಡಿ. ಇಷ್ಟು ಗಟ್ಟಿಯಾಗಿರಬೇಕು, ತುಂಬ ಗಟ್ಟಿ ಇರಬಾರ್ದು, ಇಷ್ಟು ಈ ಥರ ಮೀಡಿಯಮ್ ಆಗಿ ಇರಬೇಕು. ಈಗ ನಾವು ಒಂದು ಬಾಣಲೆ ತಗೊಳ್ಳೋಣ. ಈ ಥರದ ಅಗಲವಾಗಿರೋದ ಬಾಣಲೆನ ತೆಗೆದು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಇದಕ್ಕೆ ನಾವೀಗ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡೋಣ. ಈ ರೆಸಿಪಿ ಮಾಡಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ತುಂಬ ಈಸಿ ಕೂಡ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡುವವರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ, ಚೆನ್ನಾಗಿ ಅದು ಇಷ್ಟು ಆದರೆ ಸಾಕು, ತುಂಬ ಫ್ರೈ ಆಗೋದು ಬೇಡ. ಈಗ ಇಷ್ಟು ಸಾಕು. ಅದಕ್ಕೆ ನಾವು ಇನ್ನು ಒಂದು 1/4 ಭಾಗ ಆಗುವಷ್ಟು ಹಿಟ್ಟನ್ನು ಹಾಕೋಣ. ಅದಕ್ಕೆ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಫುಲ್ ಹೀಗೆ ಸೈಡಾಗಿ ಮಾಡಿ ಚೆನ್ನಾಗಿ ಒಂದು ಸಲ ಹೀಗೆ ಅದನ್ನ ಫುಲ್ ಒಂದು ಸಲ ಅಲ್ಲಾಡಿಸಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಮುಚ್ಚಳ ಮುಚ್ಚಿ ಒಂದು 15 ಮಿನಿಟ್ಸ್ ಅದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿ. 15 ಮಿನಿಟ್ಸ್ ಆಗಿದೆ. ಈ ಥರ ಬರಬೇಕು ನೋಡಿ. ಈ ಥರ ಬಂದಮೇಲೆ ನಾವು ಅದನ್ನು ತಿರುಗಿಸಿ ಹಾಕೋಣ. ಅದನ್ನು ಈ ಥರ ರೆಸಿಪಿ, ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಅದನ್ನು ತಿರುಗಿಸಿ ಹಾಕೋಣ. ಅದು ಇನ್ನೊಂದು 10 ಮಿನಿಟ್ಸ್ ಆದರೆ ಸಾಕು. 10 ಮಿನಿಟ್ಸ್ ಹೀಗೇನೆ ಇಡಬೇಕು. ಏನು ಮುಚ್ಚೋದು ಬೇಡ. ಒಂದು 10 ಮಿನಿಟ್ಸ್ ಹೀಗೇ ಬೇಯಲಿ. ಈಗ ನೋಡಿ 10 ಮಿನಿಟ್ಸ್ ಆಗಿದೆ ನೋಡಿ. ಈಗ ರೆಡಿಯಾಗಿದೆ ಬ್ರೇಕ್ಫಾಸ್ಟ್. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗ್ತದೆ. ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು.
ಅಲ್ಲಿರೋ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.